ಹುಟ್ಟಿದಂತ ಪಾಪಿಗಳು ಇನ್ನೂ ಇದ್ದಾರೆ ಇಲ್ಲಿ. ಬ್ರಿಟಿಷರಿಗೆ ಹುಟ್ಟಿದಂತ ಪಾಪಿಗಳು ಕಾಮಂದರುಗಳು ಇನ್ನೂ ಇದ್ದಾರೆ ಇಲ್ಲಿ. ಕೇಳಬೇಕಲ್ಲ, ನಾವು ಕೇಳಬೇಕಲ್ಲ. ನಾನು ಹೇಳುವಂಥದ್ದು, ಈ ಸರ್ಕಾರ ಆದಷ್ಟು ಬೇಗ ಯಾರು SKDRDP ಅಂತ ಮೀಟರ್ ಬಡ್ಡಿ ದಂಧೆಕೋರರು ಮಾಡುವಂತ ಅನಾಹುತಕ್ಕೆ ಕಡಿವಾಣ ಹಾಕದಿದ್ರೆ ಮುಂದಿನ ದಿನದಲ್ಲಿ ಅವರು ಏನು ಜನ ಸೇರಿಸಿಕೊಂಡು ನಮ್ಮ ಮೇಲೆ, ಹೋರಾಟಗಾರರ ಮೇಲೆ ಅವರು ಏನು ದಾಳಿ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ, ಅದೇ ರೀತಿ ನಾವು ಕೂಡ ಪ್ರಾರಂಭ ಮಾಡಬೇಕಾಗ್ತದೆ. ಎಚ್ಚರಿಕೆ ಇದು, ಎಚ್ಚರಿಕೆ. ನಾವೇನು ಕೈಯಲ್ಲಿ ಬಲೆ ತೊಟ್ಟು ಕೂತಿಲ್ಲ, ನಾವು ಕೂತಿಲ್ಲ. ಕಾನೂನು ರೀತಿಯಲ್ಲೆಲ್ಲ ನಡಿಬೇಕು. ಈ ದೇಶದಲ್ಲಿ ಒಂದು ಕಾನೂನಿದೆ, ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಕಾನೂನನ್ನು ನಮ್ಮ ಕೈಗೆ ತಗೊಳ್ಬಾರ್ದು ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ ಸುಗ್ರೀವಾಜ್ಞೆ ಜಾರಿಯಾದ ಮೇಲೆ ಕೂಡ ಇಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಮೊನ್ನೆ ಕಾಸರಗೋಡಿಗೆ ಹೋಗಿದ್ದೇವೆ. ಕಾಸರಗೋಡಿ ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನನಗೆ 2 ಕರೆ ಬಂದಿದೆ. ನೋಡಿದೆ, ಪ್ರೆಸ್ ಮೀಟ್ ಮಾಡುವಾಗ 2 ಫೋನ್ ಬಂದಿತ್ತು. ಯಾರ್ದು ಅಂತ ನೋಡುವಾಗ ಅದೇ ಮಂಜೋತ್ ಸರ್ ಅಂತ ನಮ್ಮ ಒಬ್ರು ಆತ್ಮೀಯರದ್ದು ಫೋನ್ ನಂಬರ್ ಅದು ಕೇಳಿದೆ. ಇಲ್ಲೊಬ್ಬ 42 ವರ್ಷದ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. SKDRDPಯ ಒಂದು ಸಾಲಬಾಧೆಯಿಂದ ಡೆತ್ ನೋಟ್ ಸಿಕ್ಕಿದೆ, ಪೊಲೀಸ್ನವರ ಕೈಯಲ್ಲಿ ಇದೆ ಅಂತ ಎಲ್ಲ ಹೇಳಿದ್ರು. ನಾನು ಹೇಳಿದ್ದೀನಿ, ನೋಡಿದ್ರೆ ಅಲ್ಲಿ ಡೆತ್ ನೋಟು ಇಲ್ಲ, ಸತ್ತವರ ಬಗ್ಗೆ ಕಾಳಜಿ ಇಲ್ಲ. ಡೆತ್ ನೋಟ್ ಹೇಗೆ ಮಂಗಮಯ ಆಯ್ತು ಅಂತ ಕೇಳಿದ್ರೆ, ಊರಿನ ಜನರ ಹತ್ರ ಕೇಳಿದ್ರೆ, ಇಲ್ಲೊಬ್ಬ ದಯಾನಂದ ಕತ್ತಲ್ ಸರ್ ಅಂತ ಇದ್ದಾನೆ, ಅವನು ಹೋಗಿ ಅದನ್ನು ಅರ್ದು ಬಿಸಾಡಿದ್ದಾನೆ. ಹಾಗಾದ್ರೆ ಈ ದೇಶದಲ್ಲಿ ಯಾವ ರೀತಿಯ ಕಾನೂನು, ಯಾರನ್ನು ಪ್ರಶ್ನೆ ಮಾಡೋದು? ಈಗಲೂ ಕೂಡ ಇಂಥದ್ದು ನಡೀತದ? SKDRDP ಅಂತ ಅವರು ಮಾಡಿದ ತಪ್ಪನ್ನು ಬಚಾವ್ ಮಾಡಲಿಕ್ಕೆ ಈಗಲೂ ಕೂಡ ಡೆತ್ ನೋಟನ್ನು ಅರ್ದು ಬಿಸಾಕ್ತಾರ. ಹಾಗಾದ್ರೆ ಅದಕ್ಕೆ ಏನು ಕಾನೂನೇ ಇಲ್ವಾ? ಇಲ್ಲ ಅಂತ ಹೇಳಿದ್ರೆ ಮುಗೀತಾಗಾದ್ರೆ. ಹಾಗಾದ್ರೆ ಜನಸಾಮಾನ್ಯರು ಫೋನ್ ಮಾಡಿ ಹೇಳಿದ್ದು ಸುಳ್ಳು? ಹಾಗಾದ್ರೆ ಇಡೀ ಊರು ಹೇಳ್ತಾ ಇತ್ತಲ್ಲ, ಅದು ಸುಳ್ಳ? ಮನೆಯವರನ್ನು ಬಾಯಿ ಮುಚ್ಚಿಸಿದ್ದಾರೆ. ನಾನು ಇದನ್ನೆಲ್ಲ ನೋಡುವಾಗ ಇನ್ನು ಏನು, ಇದಕ್ಕೆ ಏನ್ ಮಾಡ್ಬೇಕು? ನಾವು ಕೂಡ ಕಾನೂನನ್ನು ಕೈಗೆ ತಗೊಳ್ಬೇಕಾ? ನಾವು ಕೂಡ ಸುಗ್ರೀವಾಜ್ಞೆ ಜಾರಿಯಾದ ಮೇಲೆ ಕೂಡ ಇಂಥ ಒಂದು ಘಟನೆಗಳು ಈ ರಾಜ್ಯದಲ್ಲಿ ನಡೀತವೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಇವತ್ತು ಜನರ, ದೀನ ದಲಿತರ ಒಳಿತಿಗಾಗಿ ಮಾಡಿದಂತ ಸುಗ್ರೀವಾಜ್ಞೆ ಏನು ಅವರ ಸಾವಿಗೆ ಕಾರಣದಂತ ಒಂದು ಜನಗಳು ಇವತ್ತು ರಾಜಾರೋಷವಾಗಿ ಇದನ್ನು ಇವತ್ತು ಕೂಡ, ಈಗಲೂ ಕೂಡ ರಾಣಿಬೆನ್ನೂರಿನಲ್ಲಿ ಈಗಲೂ ಕೂಡ ಅಲ್ಲಿ ಹೋಗಿ ಮುತ್ತಿಗೆ ಕೂತಿದ್ದಾರೆ. ಫೋಟೋ ತೆಗಿಬೇಡಿ, ವಿಡಿಯೋ ಮಾಡಬೇಡಿ, ಡೆತ್ ನೋಟ್ ಇದ್ದು ಫೋಟೋ ಹಾಕಬೇಡಿ. ಕೇಳಬೇಕಲ್ಲ ನಾವು. ನಾನು ಕೇಳುವಂತದ್ದು, ಈ ರಾಜ್ಯ ಸರ್ಕಾರಕ್ಕೆ ಆದಷ್ಟು ಬೇಗ ಈ ಬಡ್ಡಿ ದಂಧೆಕೋರರನ್ನು ನೀವು ತಡಿಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ತಡಿತೇವೆ. ಮುಂದೆ ಆಗುವಂತ ಅನಾಹುತಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಸರ್ಕಾರಗಳು ಕಾರಣ ಆಗ್ತದೆ. ಖಂಡಿತವಾದು. ನಾವು ಎಷ್ಟು ಕಾಯ್ಬೋದು ಸ್ವಾಮಿ? ಎಷ್ಟು ಕಾಯ್ಬೋದು? ಎಷ್ಟು ವರ್ಷ ಕಾಯ್ಬೋದು? ನಾನು ಹೇಳುವಂಥದ್ದು, ಆದಷ್ಟು ಬೇಗ ಮನವಿ ಮಾಡ್ತೇನೆ, ನ್ಯಾಯ ಕೊಡಿಸಿ ಸರ್, ನ್ಯಾಯ ಕೊಡಿಸಿ. ಇಲ್ಲಾದ್ರೆ ಬಡವರಿಗೆ ದಯಾಮರಣ ಅಂತೇಳಿ ಬರೆದು ಬಿಡಿ. ನಿಮ್ಮ ಒಂದು ಶರ ಇದೆಲ್ಲ, ಸರ್ಕಾರದ ಕಾನೂನಿನ ಯಾವುದೋ ಒಂದು ಶರ ಇದೆಲ್ಲ, ದಯಾಮರಣ ಅಂತೇಳಿ ಬರೆದು ಬಿಡಿ. ನೀವು ಪಾಪದವರು ಈ ದೇಶದಲ್ಲಿ ಬದುಕಬೇಡಿ, ನಿಮ್ಗೆ ಸಾವೇ ಅಂತ ಬರೆದು ಬಿಡಿ. ನೀವು 12 ವರ್ಷ ಬೇಕಾ ನಾವು ನ್ಯಾಯ ಕೇಳಬೇಕಾದ್ರೆ? 12 ವರ್ಷ ಬೇಕಾ? ಇನ್ನೂ ಎಷ್ಟು ವರ್ಷ ಕಾಯ್ಬೇಕು ನಾವು? ಈ ನೋವನ್ನು ನಿಮ್ಮ ಹತ್ರ ಎಂದು ನಾನು ಈ ರಾಜ್ಯ ಸರ್ಕಾರಕ್ಕೆ ಒಂದು ನನ್ನ ನೋವನ್ನು, ಸೌಜನ್ಯಪರ ಹೋರಾಟಗಾರರ ನೋವನ್ನು ಹೇಳ್ತಾ ಇದ್ದೇವೆ. ಇದನ್ನು ನಮ್ಮ ದೌರ್ಬಲ್ಯ ಅಂತ ಹೇಳಿ ಖಂಡಿತ ತಿಳ್ಕೊಳ್ಬೇಡಿ. ಕಾಲ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಒಂದು ಕೋಣಕ್ಕೆ ಬಿದ್ದಂತ ಪೆಟ್ಟು ಇನ್ನೊಂದು ಕೋಣಕ್ಕೂ ಕೂಡ ಬೀಳ್ತದೆ. ಇವತ್ತು ನಮ್ಗೆ ಬೀಳ್ತಾ ಇದೆ ಆ ಪೆಟ್ಟು, ಮುಂದಿನ ದಿನದಲ್ಲಿ ನಮ್ಮ ಎದುರಿನ ಕೋಣಕ್ಕೂ, ನಮ್ಮ ಪಕ್ಕದ ಕೋಣಕ್ಕೂ ಬೀಳ್ತದೆ. ಇದು ಈ ಎಚ್ಚರಿಕೆ ಇರಲಿ. ಖಂಡಿತ ಬಿಡುವುದಿಲ್ಲ. ಇದು ಅಣ್ಣಪ್ಪನ, ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ನಾವು ಮಾಡುವಂತ ಕೆಲಸ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ದೇವರ ಕೆಲಸ ಅಂತ ಹೇಳಿ ನಾವು ಅದನ್ನು
ಯಾವುದೇ ರೀತಿಯಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಸ್ವಂತಕ್ಕೋಸ್ಕರ, ನಮ್ಮ ಮನೆಗೋಸ್ಕರ ನಾವು ಮಾಡ್ತಾ ಇಲ್ಲ. ಇಡೀ ಸಮಾಜದ ಏಳಿಗೆಗಾಗಿ, ಸ್ವಸ್ಥ ಸಮಾಜವನ್ನು ಕಾಯಲಿಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಎದುರಿಸುವಂತ ಒಂದು ಮನವಿಯನ್ನು ಈ ಹೊತ್ತಿನಲ್ಲಿ ನಾನು ಮಾಡ್ತಾ ಇದ್ದೇನೆ.